ಲೋ ಹಂಗೆಲ್ಲ ಮಾಡ್ಕೋಬೇಡ ಸುಮ್ಮನಿರಲ್ಲ. ಏನಾಯ್ತು ಮಚ್ಚ? ಹುಡುಗಿ ಕೈ ಕೊಟ್ಲಂತ ಕಣೆ, ಅದಕ್ಕೆ ಸಾಯ್ತೀನಿ ಅಂತ ಹೋಯ್ತು ಅವನೇ. ಗನ್ಸೇನೋ ನೀನು? ಹುಡ್ಗಿಗೋಸ್ಕರ ಸಾಯ್ತೀನಿ ಅಂತ ಇದೆಯಲ್ಲ, ಗನ್ಸ ನೀನು? 20 ವರ್ಷದಿಂದ ನಿಮ್ಮ ಅಪ್ಪ ಅಮ್ಮ ಬೆಳ್ಸೋರಲ್ಲ, ಅವ್ರಿಗೋಸ್ಕರ ಬದುಕೋ. ಅವ್ಳು ಯಾವಾಗೋಸ್ಕರ ಸಾಯ್ತೀನಿ ಅಂತಿದ್ದಿಲ್ಲ. ಕರೆಕ್ಟ್. ಫಸ್ಟ್ ಲೈಫಲ್ಲಿ ಏನಾರೋ ದಬಾಕು. ಹೋಗ್ಲಿ ಫಿಲಮ್ ಅಲ್ಲಿ ಶರತ್ ಬೆಳಿತಾನಲ್ಲ, ಹಂಗ್ ಬೆಳಿ. ಅವಾಗ ಇವ್ಳಿಗಿಂತ ಚೆನ್ನಾಗಿರೋ ಹುಡ್ಗಿ ಸಿಗ್ತಾಳೆ. ಏನ್ ಹುಡ್ಗುರ ನೀವು? ಸರಿ ಬಾ ಹೋಗೋಣ, ನಾನ್ ಗಾಡಿ ಓಡಿಸ್ತೀನಿ. ನೀನ್ ಗಾಡಿ ಓಡಿಸ್ತೀಯಾ? ಬಾರ ನಾನು ಓಡಿಸ್ತೀನಿ, ವೀಲಿಂಗ್ ಎತ್ತೀನಿ ನೋಡ್. ವೀಲಿಂಗಾ? ಹ್ಞೂ ಬಾ ಹತ್ತು. ನಾ ಬರಲ್ಲ. ಅಕ್ಕ. ಅಯ್ಯೋ ಮಚ್ಚ, ಸಾರಿ ಮಚ್ಚ, ಮೊನ್ನೆ ಕರೆಕ್ಟ್ ಆಗಿ ವೀಲಿಂಗ್ ಎತ್ತಿದೆ, ಇವತ್ತೇನೋ ಬಂದೇ ಇಲ್ಲ. ನಮ್ಮ ಅಪ್ಪಂದು ಕಣೆ ಗಾಡಿ, ಮೊದ್ಲೇ ಕಂಡೀಷನ್ ಇಲ್ಲ, ಇವಾಗ ರೆಡಿ ಮಾಡಿಸ್ಬೇಕು. 15,000 ಬೇಕು. ನಿನ್ಗೇನ್ ಇವಾಗ ಗಾಡಿ ರೆಡಿ ಮಾಡಿಸ್ಬೇಕಾ? ನಿಮ್ಮ ಅಜ್ಜಿದ ಹಳೆ ರೇಷ್ಮೆ ಸೀರೆ ತಗೊಂಬ ಹೋಗು. ಇದೆಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ? ಮಚ್ಚ, ಇದು ಕಾಂಜಿಪುರಂ ಹಳೆ ರೇಷ್ಮೆ ಸ್ಯಾರಿ ಸೆಂಟರ್. ಬಾ, ಈ ಶಾಪ್ ಇರೋದು ರಾಜರಾಜೇಶ್ವರಿ ನಗರ, ಅಡಿಡಾಸ್ ಶೋರೂಮ್ ಆಪೋಸಿಟ್. ಸರ್, ಇವ್ರ ಅಜ್ಜಿದು ಹಳೆ ರೇಷ್ಮೆ ಸೀರೆ ತಂದಿದೀವಿ, ಒಂದ್ ಒಳ್ಳೆ ರೇಟ್ ಮಾಡ್ಕೊಡಿ ನಮ್ಮ ಅಜ್ಜಿಗೆ. ನೋಡಿ, ಈ ತರ ವೈಟ್ ಕಲರ್ ಬಂದ್ರೆ ಒಳ್ಳೆ ರೇಟ್ ಕೊಡ್ತೀವಿ. ಈ ತರ ರೆಡ್ ಕಲರ್ ಬಂದ್ರೆ ಬೇರೆ ಅಂಗಡಿಗಳಲ್ಲಿ ತಗೊಳಲ್ಲ, ನಾವು ಕೆಜಿ ಲೆಕ್ಕ ತಗೋತೀವಿ. ಅಷ್ಟೇ ಅಲ್ಲ, ಇವ್ರದ್ದು ಇನ್ನೊಂದು ಬ್ರಾಂಚ್ ಕೂಡ ಇದೆ, ಬಸವೇಶ್ವರ ನಗರ, ಪವಿತ್ರ ಪ್ಯಾರಡೈಸ್, ಸೋನಿ ಸೆಂಟರ್ ಆಪೋಸಿಟ್ ಅಲ್ಲಿ. ಟೋಟಲ್ ನೀವು ತಂದಿರೋ ಸೀರೆಗಳಿಗೆ 32,500 ರೂಪಾಯಿ ಬರುತ್ತೆ ಮೇಡಮ್, ಪ್ಲಸ್ ತೂಕದ 200 ರೂಪಾಯಿ ಬರುತ್ತೆ ಮೇಡಮ್. ಅಷ್ಟೇ ಅಲ್ಲ, ಅದ್ರ ಜೊತೆ 1 ಗ್ರಾಮ್ ಗೋಲ್ಡ್ ಬಳೆ 4 ಫ್ರೀಯಾಗಿ ಕೊಡ್ತೀವಿ ಮೇಡಮ್. ನಾವು ಬೇರೆ ಕಡೆ ಹೋಗಿದ್ವಿ ಸರ್, ಎಲ್ಲ ಕಮ್ಮಿ ರೇಟ್ ಕೇಳಿದ್ರು. ನೀವೇ ಸರ್ ಹೈಯೆಸ್ಟ್ ರೇಟ್ ಕೊಡ್ತಿರೋದು? ಸರ್, ಬೆಂಗಳೂರಲ್ಲಿ ಹೈಯೆಸ್ಟ್ ರೇಟ್ ಕೊಡೋದು ನಾವೇ. ಕಂಚಿ ಸೊಸೈಟಿಯಿಂದ ನೇರವಾಗಿ ಬಂದಿರೋದು, ಡೈರೆಕ್ಟ್ ಬಿಲ್ ಪರ್ಚೇಸಿಂಗ್, ಹಾಗಾಗಿ ಒಳ್ಳೆ ರೇಟ್ ಸಿಗುತ್ತೆ. ನಮ್ಮ ಅಂಗಡಿ ಒಂದ್ಸಲ ವಿಸಿಟ್ ಮಾಡಿ ಕೈ ತುಂಬಾ ದುಡ್ಡು ತಗೊಂಡೋಗಿ. ಸರ್ ಥ್ಯಾಂಕ್ ಯು ಸರ್. ಬರ್ತೀವಿ ಸರ್. ಯಾವ್ದ್ರಲ್ಲಿ ಬಂದಿದ್ರೆ ಮೇಡಮ್? ಆಟೋಸ್ ತಗೊಳ್ಳಿ ಮೇಡಮ್, ಆಟೋ ಫೇರ್ ನಾವೇ ಕೊಡ್ತೀವಿ. ಬೆಂಗಳೂರಿಂದ ಎಲ್ಲಿಂದ ಬಂದ್ರು ಆಟೋ ಫೇರ್ ಫ್ರೀಯಾಗಿ ಕೊಡ್ತೀವಿ. ಇಲ್ಲೇ ಹೋದೆ? ದುಡ್ಡು ನನ್ನ ಹತ್ರನೇ ಐತೆ, ನಾನು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ನಾನು ಹೋಯ್ತಾ ಇದ್ದೀನಿ. ನೀನು ಹೊಡ್ಸ್ಕೊ ನಿಮ್ಮ ಅಪ್ಪನ ಹತ್ರ.